ಚಾಟ್ ತಿನ್ನಲಿಕ್ಕೆ ಬಂದಿದ್ದೆ. ಚಾಟ್ ಅಂದರೆ ಅದೇ ಫ್ರೆಂಚ್ ಫ್ರೈ ಅಂದೆಲ್ಲ ಅದೇ ಐಸ್ ಕ್ರೀಮ್. ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ ಏನು ಗೊತ್ತಾ, ನಂದು ಬರ್ತ್ಡೇ. ಸೊ ಹ್ಯಾಪಿ ಬರ್ತ್ಡೇ ಟು ಮೀ. ಕಾಟನ್ ಕುರ್ತಾ ಈ ಶೆಕೆಗೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ನನ್ನ ಫೇವ್ರೇಟ್ ಕೂಡ. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಪೇಟೆಗೆ ಹೋಗಿ ಬರಬೇಕು. ನನ್ನ ಮಗಳು ಅಂಗನವಾಡಿಗೆ ಹೋಗ್ತಾ ಇದ್ದಾಳಲ್ಲ, ಸೊ ಅವ್ರ ಫ್ರೆಂಡ್ಸಿಗೆಲ್ಲ ಏನಾದ್ರು ಸಣ್ಣದಾಗಿ ಗಿಫ್ಟ್ ಕೊಡೋಣ ನನ್ನ ಲೆಕ್ಕದಲ್ಲಿ, ಬರ್ತ್ಡೇ ಲೆಕ್ಕದಲ್ಲಿ ಅಂದ್ಕೊಂಡು ಪೇಟೆಗೆ ಹೋಗ್ತಾ ಇದ್ದೀನಿ. 1 ವರ್ಷ 2 ವರ್ಷ ಬಿಟ್ಟು ನೋಡಿದಾಗ ಒಳ್ಳೆಯ ಮೆಮೊರೀಸ್ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ನಲ್ಲಿ ಇಷ್ಟೊಂದು ತಣ್ಣನೆಯ ವೆದರ್ ಮನಸ್ಸಿಗೆ ಒಂಥರ ಪೀಸ್ ಕೊಟ್ಟಿದೆ. ಸೊ ಅದೇ ಫೀಲ್ ಜೊತೆ ಸ್ಟಾರ್ಟ್ ಆಯಿತು ನನ್ನ ಡೇ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬೀಟ್ರೂಟ್ ಪಡ್ಡು ಮಾಡಿದ್ವಿ. ಹೆಲ್ದಿಯಾಗಿ, ಟೇಸ್ಟಿಯಾಗಿ. ಸ್ಮಾಲ್ ಥಿಂಗ್ಸ್ ಕೂಡ ನಮಗೆ ಎಷ್ಟೊಂದು ಸಂತೋಷ ಕೊಡ್ತದೆ ಅಲ್ವಾ. ಅಷ್ಟೇ. ಅಯ್ಯ ಕೆಳಗೆ ಬಿತ್ತಲ್ಲ. ಒಂದು ಸಿಕ್ಕಿತ್ತು ಬಾಯಿಗೆ, ನೋಡೋದು. ಆಮೇಲೆ ಮಾರಿಕಾಂಬಾ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಸಿಕ್ಕ ಶಾಂತಿ, ದೇವರ ಆಶೀರ್ವಾದ, ಇದು ನನ್ನ ಬರ್ತ್ಡೇಗೆ ಬಿಗ್ಗೆಸ್ಟ್ ಗಿಫ್ಟ್ ಅಂತ ಅನಿಸ್ತು. ಲೈಫ್ ಅಂದರೆ ಬಿಗ್ ಸೆಲೆಬ್ರೇಷನ್ಸ್ ಮಾತ್ರ ಅಲ್ಲ, ಇಂತಹ ಸಿಂಪಲ್ ಮೂಮೆಂಟ್ಸ್, ಮೆಮೊರೀಸ್, ಅದೇ ರಿಯಲ್ ಹ್ಯಾಪಿನೆಸ್. ಚಿತ್ರದ ಅದು 2 ಕೈ ಇಡ್ತಾ. ಹಾಕು ಮಗ, ಹಾಕು. ತಗೊಂಡ ಅಯ್ಯ ಅದೇ ಅದೇ. ಚಾಕ್ಲೇಟು ಒಂದು ಕೈಯನ್ನು ವಿರಾಧ್ಯನೇ ಕೊಡ್ತದೆ ತಗೊಳ್ಳಿ. ವಿರಾಧ್ಯ ಚಾಕ್ಲೇಟ್ ತಿನ್ಕೊಂಡು ಬರ್ತಾ ಇದ್ದಾಳೆ. ವಿರಾಧ್ಯ ಯಾವ ಚಾಕ್ಲೇಟ್ ಅದು? ಕ್ಯಾಡ್ಬರಿ. ಎಂತಕ್ಕೆ ಕೊಟ್ಟರೆ ಕ್ಯಾಡ್ಬರಿ? ಅಮ್ಮನ ಬರ್ತ್ಡೇ. ಮಕ್ಕಳಿಗೆ ಗಿಫ್ಟ್ ಎಲ್ಲ ಕೊಟ್ಟಿಯಾ? ಗಿಫ್ಟ್ ಕೊಟ್ಟಿಯಾ? ಓಕೆ. ಎಲ್ಲಿಗೆ ಬಂದಿದ್ದೆ ವಿರಾಧ್ಯ? ಎಲ್ಲಿಗೆ ಬಂದಿದ್ದೆ? ಚಾಟ್ ತಿನ್ನಲಿಕ್ಕೆ ಬಂದಿದ್ದೆ. ಚಾಟ್ ಅಂದರೆ ಅದೇ ಫ್ರೆಂಚ್ ಫ್ರೈ ಅಂದೆಲ್ಲ ಅದೇ ಐಸ್ ಕ್ರೀಮ್. ಎಂತ ಬೇಕು? ಎಂತಕ್ಕೆ ತಿಂತಾ ಇದ್ದ ಐಸ್ ಕ್ರೀಮು? ಯಾವ ಲೆಕ್ಕದಲ್ಲೇ? ಹಾಂ, ಓ ಅಮ್ಮನ ಬರ್ತ್ಡೇಯಲ್ಲಿ ಭರ್ಜರಿ ಹೊಡಿತಾ. ವಿರಾಧ್ಯ ಇಲ್ಲಿ ನೋಡು, ವಿರಾಧ್ಯ ಇಲ್ಲಿ ನೋಡಿ ಹೆಂಗಿದೆ ನೋಡಿ. ವಿರಾಧ್ಯ ಹೆಂಗೆ, ಎಂತ ಅನಿಸ್ತಾ ಉಂಟು ವಿರಾಧ್ಯ ನಿಮಗೆ? ಅಯ್ಯೋ ಕೈಯೆಲ್ಲ ಹಾಕ್ತಿಯಲ್ಲ ಅದರಲ್ಲಿ, ರಾಡಿ ಶೀ. ಇದು ವಿರಾಧ್ಯನಿಗೆ. ಅಮ್ಮನಿಗೆ ಹ್ಯಾಪಿ ಬರ್ತಡೆ ವಿಶ್ ಮಾಡು. ಮತ್ತೆ ಬರ್ತ್ಡೇ ಅಂದರೆ ಚಾಟ್ಸ್ ಇಲ್ಲದೆ ಕಂಪ್ಲೀಟ್ ಆಗೋದಿಲ್ಲ ಅಲ್ವಾ. ನನ್ನ ಫೇವ್ರೇಟ್ ಚಾಟ್ಸ್ ತಿನ್ನೋದು, ಫುಲ್ ಎಂಜಾಯ್ ಮಾಡೋದು. ಸ್ಪೈಸಿ, ಕ್ರಂಚಿ, ಲಿಟಲ್ ಟ್ಯಾಂಗಿ, ಪ್ರತಿ ಬೈಟ್ ಕೂಡ ಸೂಪರ್ ಟೇಸ್ಟಿ. ಡಯಟ್ ಕ್ಯಾಲರೀಸ್ ಎಲ್ಲ ಇವತ್ತು ಸೈಡಿಗೆ ಇಟ್ಬಿಟ್ಟು ಇವತ್ತು ಜಸ್ಟ್ ಎಂಜಾಯ್ ಮಾಡೋ ದಿನ. ಸಿಂಪಲ್ ಆಗಿ ಫೇವ್ರೇಟ್ ಫುಡ್ ಜೊತೆಗೆ ಸ್ಪೆಂಡ್ ಮಾಡಿದ ಈ ಮೂಮೆಂಟ್ ನನಗೆ ರಿಯಲ್ ಹ್ಯಾಪಿನೆಸ್. ಡೇ ಕೊನೆಗೆ ನನ್ನ ಸಾರಿಗೆ ಬೀಟ್ಸ್ ಹಾಕೋದು, ಸ್ವಲ್ಪ ಕ್ರಿಯೇಟಿವಿಟಿ, ಸ್ವಲ್ಪ ಪೇಷನ್ಸ್, ಸ್ವಲ್ಪ ಹ್ಯಾಪಿನೆಸ್. ಈ ಬರ್ತ್ಡೇ ಸಿಂಪಲ್ ಆದರೂ ಹಾರ್ಟ್ಫುಲ್ ಆಗಿದೆ. ಹಾಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಶೀಘ್ರದಲ್ಲಿತ್ತು ಪೂಜೆ.